ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸವಿಸತ್ಯ ಯೂಟ್ಯೂಬ್ ಚಾನಲ್. ಇವತ್ತೇನು ವಿಶೇಷ ಅಂತ ಕೇಳ್ತೀರಾ? ನಮ್ಮೂರಿನ ವೀರಭದ್ರೇಶ್ವರ ದೇವಾಲಯದ ಪ್ರತಿಷ್ಠಾಪನಾ ಬಂದ ಬ್ರಹ್ಮ ಕಳಶೋತ್ಸವ ನಡೀತಾ ಇದೆ. ಅದು ಏಪ್ರಿಲ್ 21ರಿಂದ 24ರವರೆಗೆ. ಬನ್ನಿ ಒಂದು ವಿಸಿಟ್ ಹಾಕೊಂಡು ಬರೋಣ ನಮ್ಮೂರಿಗೆ. ಬರೆದಾದ ಕಾವ್ಯದ ನಡುವೆ ಬರೆಯದ ಸಾಲು ಒಂದು, ನವಿರಾದ ಗಾಳಿಯ ನಡುವೆ ನಿನ್ನಯ ಮಾಯಗಂಡು, ತುಳಸಿ ಕೋಮಲವೇಣಿ ನೀಲವರ್ಣನ ನಿತ್ಯ ಕಲ್ಯಾಣಿ ನನ್ನ ಮಗಳಿಗೆ ಭರತನಾಟ್ಯ ಎಕ್ಸಾಮ್ ಇರೋ ಕಾರಣ ಫಸ್ಟ್ ಅವಳನ್ನ ಪ್ರಿಪೇರ್ ಮಾಡೋಣ ಅಂತ 21, 22 ಅವಳನ್ನ ಪ್ರಿಪೇರ್ ಮಾಡಿ 23, 24ನೇ ಪೂಜೆಗೆ ಗಾಡಿ ಹಿಡ್ಕೊಂಡು ಹೊರಟೇ ಬಿಟ್ಟೆ ನಮ್ಮೂರಿಗೆ. ಇಲ್ಲಿ ನೋಡಿದ್ರೆ ಬಸ್ ಬರೋದೇ ಲೇಟು. ಒಂದ್ಸಲಿ ಬೋರ್ಡ್ ನೋಡೋದು, ಹೊರಗಡೆ ಬಸ್ ಬಂತ ಅಂತ ಬಗ್ ನೋಡೋದು. ಕೊನೆಗೂ ನಮ್ಮೂರು ಬಸ್ ಬಂತು. ಹತ್ಕೊಂಡು ನಮ್ಮೂರ ಕಡೆಗೆ ಹೊರಟೇ ಬಿಟ್ಟೆ. ಕಳಸ ಪ್ರತಿಷ್ಠಾಪನೆ ಆದ ನಂತರ ಅದಕ್ಕೆ ಹೂವೆಲ್ಲ ಹಾಕಿ ಕಳಸದ ನೀರೆಲ್ಲ ಹಾಕಿ 3 ದೇವಾಲಯಕ್ಕೂ ಪ್ರತಿಷ್ಠಾಪನೆ ಮಾಡಿ ಆಯಿತು. ಮುಂದಿನ ಕಾರ್ಯಕ್ರಮ ವೀರಭದ್ರೇಶ್ವರನ ಎದುರುಗಡೆ ಬಸವಣ್ಣನ ಪ್ರತಿಷ್ಠಾಪನೆ ಹಾಗೆ ಉತ್ಸವ ಮೂರ್ತಿಯ ಮೆರವಣಿಗೆಯನ್ನು ಕರ್ಕೊಂಡು ಹೋಗ್ತಾ ಇದ್ರು. ಹಾಗೆ ನಮ್ಮ ದೋಸ್ತಾಸೆಲ್ಲ ಸಿಕ್ಕಿದ್ರು. ಪೂಜೆ ಅಂದಮೇಲೆ ರೆಡಿ ಆಗಿರ್ತೀವಲ್ವ, ಚೆನ್ನಾಗಿ ಒಂದಷ್ಟು ಫೋಟೋಗಳನ್ನೆಲ್ಲ ಇಲ್ಲಿ ಚೆನ್ನಾಗಿ ತೆಗೆಸ್ಕೊಂಡೆ. ನೋಡ್ತಾ ಇರ್ಬೋದು, ಹಳೆ ಫ್ರೆಂಡ್ಸ್ ಒಂಥರ ಗೆಟ್ ಟುಗೆದರ್ ಆದಂಗಿತ್ತು. ತುಂಬ ಖುಷಿಯಾಗಿತ್ತು. ಇಲ್ಲಿ ಭಟ್ರು ಸಾಯಂಕಾಲದ ಬ್ರಹ್ಮ ಕಳಶೋತ್ಸವಕ್ಕೆ ಅಂದರೆ ನಾಳೆ ಬ್ರಹ್ಮ ಕಳಶೋತ್ಸವಕ್ಕೆ ಸ್ವಲ್ಪ ತಯಾರಿಗಳನ್ನ ಮಾಡ್ಕೋಬೇಕಿತ್ತು. ಹಾಗಾಗಿ ಅವರು ರಂಗೋಲಿಗಳನ್ನೆಲ್ಲ ಹಾಕಿ ತಯಾರಿಯನ್ನು ಮಾಡ್ಕೊಳ್ತಾ ಇದ್ರು. ನಾಡಿನ ಬ್ರಹ್ಮ ಕಳಶೋತ್ಸವ ಕಾರ್ಯಕ್ರಮಕ್ಕೆ ಈವ್ನಿಂಗೇ ಏನು ಮಾಡ್ತಾಯಿದ್ರು, ಕಳಸಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಪಕ್ಕದಲ್ಲಿ ಸುದರ್ಶನ ಹೋಮ ಕೂಡ ನಡೀತಾ ಇತ್ತು. ತುಂಬ ಚೆನ್ನಾಗಿ ನಡೀತು ಕಾರ್ಯಕ್ರಮಗಳೆಲ್ಲ.